ನೀವು 35 ವರ್ಷ ಮೇಲ್ಪಟ್ಟಂತವರಾಗಿದ್ರೆ ಪ್ರತಿದಿನ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂದ್ರೂ ತೂಕ ಕಡಿಮೆ ಆಗ್ತಿಲ್ವಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಾನು ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಮಾಡಿರೋದು. ವಾಕಿಂಗ್ ಬಹಳಷ್ಟು ಜನ ಮಾಡ್ತಿರ್ತಾರೆ. ನನಗೆ ಬಹಳಷ್ಟು ಜನ ಪ್ರತಿದಿನ ಹೇಳ್ತಾರೆ, ಡಾಕ್ಟ್ರೇ ನಾನು ದಿನ ವಾಕಿಂಗ್ ಮಾಡ್ತೀನಿ, 1 ಗಂಟೆ ನಡೀತೀನಿ, ಆದ್ರೂ ನನ್ನ ದೇಹದ ತೂಕ ಕಡಿಮೆ ಆಗ್ತಾ ಇಲ್ಲ, ಹೊಟ್ಟೆ ಬೊಜ್ಜು ಕರಗ್ತಾ ಇಲ್ಲ ಅಂತ. ಆ ವಾಕಿಂಗ್ ಹಿಂದೆ ಇರುವಂತಹ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. 35 ವರ್ಷದ ನಂತರ ಏನ್ ಕೆಲಸ ಮಾಡುತ್ತೆ, ಏನ್ ಕೆಲಸ ಮಾಡಲ್ಲ, 35 ವರ್ಷದ ನಂತರ ವಾಕಿಂಗ್ ನಮಗೆ ಉಪಯೋಗ ಆಗಬೇಕು ಅಂದ್ರೆ ನಾವು ಹೇಗೆ ಅದನ್ನ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇದು ಮೋಟಿವೇಶನ್ ಟಾಕ್ ಅಲ್ಲ, ಅದ್ರ ಹಿಂದೆ ಇರುವಂತಹ ವಿಜ್ಞಾನ, ಬಯಾಲಜಿ, ಮೆಟಬಾಲಿಸಮ್ ಮತ್ತು ಹಾರ್ಮೋನ್ಗಳನ್ನ ನಾನು ಸುಲಭವಾಗಿ ಕನ್ನಡ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. 35 ವರ್ಷದ ನಂತರ ಈ ಹೊಟ್ಟೆ ಬೊಜ್ಜು ಅನ್ನೋಂಥದ್ದು ಕೇವಲ ಎಕ್ಸ್ಟ್ರಾ ವೇಟ್ ಅಷ್ಟೇ ಅಲ್ಲ, ಇದನ್ನ ನಾವು ಹಾರ್ಮೋನಲ್ ಫ್ಯಾಟ್ ಅಂತ ಹೇಳ್ತೀವಿ. 4 ಮುಖ್ಯ ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾಕೆ ಈ ಹೊಟ್ಟೆ ಬೊಜ್ಜು 35 ನಂತರ ಹೆಚ್ಚಾಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಮೊದಲನೇದು, ಬೇಸಿಕ್ ಮೆಟಬಾಲಿಕ್ ರೇಟ್ ಕಡಿಮೆ ಆಗ್ಬಿಡುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ BMR ಅಂತ ಹೇಳ್ತೀವಿ. ಇದು ಸರಿಯಾಗಿ ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಇರಬೇಕು. 30 ವರ್ಷದ ನಂತರ ಪ್ರತಿ 10 ವರ್ಷಕ್ಕೆ 8% ಅಷ್ಟು ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಸುಮ್ಮನೆ ಕೂತ್ಕೊಂಡಿದ್ದಾಗ ಈ ಮಸಲ್ಸ್ ಈ ಶಕ್ತಿಯನ್ನ ಉಪಯೋಗಿಸ್ತಾ ಇರುತ್ತೆ, ಎನರ್ಜಿ ಕ್ಯಾಲರಿಗಳನ್ನ ಬರ್ನ್ ಮಾಡ್ತಾ ಇರುತ್ತೆ. ಅದು ಕಡಿಮೆ ಆಗುತ್ತೆ, ಆವಾಗ ಹೊಟ್ಟೆ ಬೊಜ್ಜು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಎರಡನೇ ಮುಖ್ಯ ಕಾರಣ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ. ಎಸ್ಪೆಷಲಿ ಭಾರತ ದೇಶದಲ್ಲಿ ಹೆಚ್ಚು ನಾವು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು ತಗೊಳ್ಳೋದ್ರಿಂದ, ಅನ್ನ, ಚಪಾತಿ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಹೆಚ್ಚಿರೋದ್ರಿಂದ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಬೇಗ ಹೆಚ್ಚಾದಾಗ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ, ಆವಾಗ ಕರೆಕ್ಟ್ ಆಗಿ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಮೂರನೇದು, ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗುತ್ತೆ. ನಮ್ಮೆಲ್ಲರಿಗೂ ಈ 30 ವರ್ಷದ ನಂತರ ಆಫೀಸಿನ ಸ್ಟ್ರೆಸ್ ಇರುತ್ತೆ, ಕೆಲಸದ ಸ್ಟ್ರೆಸ್ ಇರುತ್ತೆ, ಮನೆಯಲ್ಲೂ ಕೂಡ ಫ್ಯಾಮಿಲಿ ಟೆನ್ಷನ್ಗಳಿರುತ್ತೆ. ಎಲ್ಲದರಲ್ಲೂ ನಮಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ಟೆನ್ಷನ್, ದುಡಿಬೇಕು, ಮಕ್ಕಳು ನೋಡ್ಕೋಬೇಕು, ಈ ರೀತಿ ಹಲವಾರು ತೊಂದರೆಗಳು ಬಂದ ತಕ್ಷಣ ಸ್ಟ್ರೆಸ್, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಆವಾಗ ಖಂಡಿತ ಆ ಹೊಟ್ಟೆ ಬೊಜ್ಜು ಎಲ್ಲ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಇನ್ಸುಲಿನ್, ಕಾರ್ಟಿಸಾಲ್ ಮತ್ತು BMR ಹೆಚ್ಚಾಗೋದ್ರಿಂದ. 4ನೇದು, ನಾವು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ನೀಟ್ ಅಂತ ಹೇಳ್ತೀವಿ, ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ. ನಾವು ಹೆಚ್ಚಿನ ಸಲ 30-40 ವರ್ಷದ ನಂತರ ಆಕ್ಟಿವಿಟಿ ಕಡಿಮೆ ಆಗಿ ಒಂದೇ ಕಡೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಹೀಗಿದ್ದಾಗ ಒಳಗಡೆ ದೇಹದಲ್ಲಿ ಕ್ಯಾಲರಿಗಳು ಬರ್ನ್ ಆಗೋದು ಕಡಿಮೆ ಆಗುತ್ತೆ, ಹೊಟ್ಟೆ ಬೊಜ್ಜು ಹೆಚ್ಚಾಗುತ್ತೆ. ಅದಕ್ಕೆ 30-35 ವರ್ಷದ ನಂತರ ನಾವು ಮುಂಚೆ ತಿಂತಾ ಇರುವಂತಹ ಆಹಾರವನ್ನೇ ತಿಂತಾ ಇದ್ರೂ ಕೂಡ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ವಾಕಿಂಗ್ ಇಂದ ಅದನ್ನ ಹೇಗೆ ಕರಗಿಸ್ಲಿಕ್ಕೆ ಸಾಧ್ಯ ಮುಂದೆ ನೋಡೋಣ. ಹಲವಾರು ಜನಕ್ಕೆ ಡೌಟ್ ಇರುತ್ತೆ, ಡಾಕ್ಟ್ರೇ ನಾವು ವಾಕಿಂಗ್ ಮಾಡೋದ್ರಿಂದ ಹೊಟ್ಟೆ ಬೊಜ್ಜನ್ನು ಹೇಗೆ ಕರಗಿಸಕ್ಕಾಗುತ್ತೆ? ಹೊಟ್ಟೆ ಬೊಜ್ಜು ಕರಗಿಸ್ಬೇಕು ಅಂತಂದ್ರೆ ನಾನು ಜಿಮ್ಮಿಗೆ ಹೋಗ್ಬೇಕು, ವೇಟ್ಸ್ ಎತ್ತಬೇಕು, ಆಪ್ ವರ್ಕೌಟ್ ಮಾಡಬೇಕು, ಈ ವಾಕಿಂಗ್ ಎಲ್ಲ 60 ವರ್ಷದ ನಂತರ ವಯಸ್ಸಾದವ್ರಿಗಷ್ಟೇ ಉಪಯೋಗ ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ಇದು ತಪ್ಪು. ವಾಕಿಂಗ್ ನಾವು ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಬೇಕಾಗಿರುವಂತ ದಿವ್ಯ ಔಷಧಿ. ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಮೆಡಿಸಿನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅದು ಕರೆಕ್ಟ್ ಆಗಿರೋ ಡೋಸ್ ಅಲ್ಲಿ ಇರಬೇಕು, ಸರಿಯಾದ ಸಮಯದಲ್ಲಿ ತಗೋಬೇಕು. ವಾಕಿಂಗ್ ಅನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಪೂರಕ ಆಗುತ್ತೆ. ಯಾಕಂದ್ರೆ ಈ ಹೊಟ್ಟೆ ಬೊಜ್ಜು ಅನ್ನುವಂಥದ್ದು ಭಾರತ ದೇಶದಲ್ಲಿ ಮುಖ್ಯವಾಗಿ ಆಗುವಂಥದ್ದು ಈ ಇನ್ಸುಲಿನ್, ಕಾರ್ಟಿಸಾಲ್, ಈ ಹಾರ್ಮೋನ್ಗಳಿಂದ. ಈ 2 ಹಾರ್ಮೋನ್ಗಳನ್ನ ಸರಿ ಮಾಡ್ಲಿಕ್ಕೆ ಈ ವಾಕಿಂಗ್ ಕೆಲಸ ಮಾಡುತ್ತೆ. ಹೆಚ್ಚು ನೀವು ನೋಡಿರ್ಬೋದು, ಭಾರತ ದೇಶದಲ್ಲಿ ಈ ನಾವು ಹೊಟ್ಟೆ ಬೊಜ್ಜು ಅನ್ನುವಂಥದ್ದು ವಿಸರಲ್ ಫ್ಯಾಟ್, ನಮ್ಮ ಹೊಟ್ಟೆ ಒಳಗಡೆ ಇರೋ ಅಂಗಾಂಗಗಳ ಸುತ್ತಮುತ್ತ ಇರುವಂತಹ ಬೊಜ್ಜು ಹೆಚ್ಚಾಗಿ ಹೊಟ್ಟೆ ಬೊಜ್ಜು ದಪ್ಪ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಕೈಕಾಲು ತೆಳ್ಳಗಿದ್ರು ಕೂಡ ಹೊಟ್ಟೆ ಬೊಜ್ಜು ಹೆಚ್ಚಿರುತ್ತೆ ಅಂತ. ಅದ್ರ ಜೊತೆಗೆ ಈ ವಾಕಿಂಗ್ ಅಂತ ಪ್ರತಿದಿನ ಮಾಡ್ಲಿಕ್ಕೆ ಸುಲಭ ಇರುವಂತ ವ್ಯಾಯಾಮ. ಅಂದ್ರೆ ಕೆಲವೊಬ್ರು ವ್ಯಾಯಾಮ ಜಿಮ್ಮಿಗೆ ಹೋಗ್ತಾರೆ, 4 ದಿನ ಹೋಗ್ತಾರೆ, 1 ವಾರ ಹೋಗ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆದ್ರೆ ವಾಕಿಂಗ್ ಪ್ರತಿದಿನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇರುವಂತ ಸುಲಭವಾದ ವ್ಯಾಯಾಮ ಅಂತ. ಎಲ್ಲರೂ ಮಂಡಿ ನೋವಿರೋರು, ಸೊಂಟ ನೋವಿರೋರು ಕೂಡ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡು ವಾಕಿಂಗ್ ಅನ್ನ ಮಾಡ್ಕೊಂಡು ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ, ದೇಹ ತೂಕ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ ಅಂತಂದ್ರೆ, ಜಿಮ್ಮಿಗೆ ಹೋದಾಗ ಅಥವಾ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದಾಗ ನಮ್ಗೆ ಸ್ಟ್ರೆಸ್ ಹೆಚ್ಚಾಗ್ಬೋದು. ಅಂದ್ರೆ ಸರಿಯಾಗಿ ನಿದ್ದೆ ಮಾಡದೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದು ಅವಾಗ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ರೆ ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗುತ್ತೆ, ನಮಗೆ ವ್ಯತಿರಿಕ್ತ ಅಂದ್ರೆ ಉಲ್ಟಾ ಪರಿಣಾಮ ಆಗ್ಬಿಡ್ಬೋದು. ಆದ್ರೆ ವಾಕಿಂಗ್ ಹಾಗಾಗೋದಿಲ್ಲ. ಕರೆಕ್ಟ್ ಆಗಿ ನಮ್ಮ ಇನ್ಸುಲಿನ್ ಮತ್ತು ಕಾರ್ಟಿಸಾಲ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. 35 ನಂತರ ಹೇಗೆ ಹೊಟ್ಟೆ ಬೊಜ್ಜು ಕರಗುತ್ತೆ ಅನ್ನೋ ಮೊದಲ ಮೆಕ್ಯಾನಿಸಮ್ ಫ್ಯಾಟ್ ಆಕ್ಸಿಡೇಷನ್ ಝೋನ್ ಅಂತ ಹೇಳ್ತೀವಿ. ಅದಕ್ಕೆ ಹೋದಾಗ ನಮ್ಗೆ ವಾಕಿಂಗ್ ಸಹಾಯಕ ಆಗುತ್ತೆ. ನಮ್ಮ ದೇಹ 2 ರೀತಿಯಾದಂತಹ ಎನರ್ಜಿಯನ್ನ ಉಪಯೋಗಿಸ್ಕೊಳ್ಳುತ್ತೆ, ಶಕ್ತಿಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಒಂದು ಫ್ಯಾಟ್ ಅಂದ್ರೆ ಬೊಜ್ಜು, ಇನ್ನೊಂದು ಶುಗರ್, ನಾವು ತಿಂದಿರುವಂತಹ ಆಹಾರ ಸಕ್ಕರೆಯಾಗಿ ಮಾರ್ಪಾಡಾದಾಗ.
ಹೈ ಇಂಟೆನ್ಸಿಟಿ ಎಕ್ಸಸೈಸ್ ನಾವು ಫಾಸ್ಟ್ ಆಗಿ ತುಂಬಾ ವೇಟ್ಸ್ ಎತ್ತಿ ನಾವು ತುಂಬಾ ಸುಸ್ತಾಗೋ ರೀತಿ ವ್ಯಾಯಾಮ ಮಾಡಿದಾಗ ಫಸ್ಟ್ ಅದು ಶುಗರ್ ಅನ್ನ ಉಪಯೋಗಿಸ್ಕೊಳ್ಳುತ್ತೆ. ಆದ್ರೆ ವಾಕಿಂಗ್ ಮಾಡರೇಟ್ ಎಕ್ಸಸೈಸ್ ಅನ್ನ ಕರೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಫ್ಯಾಟ್ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಹೊಟ್ಟೆ ಬೊಜ್ಜು ವಿಸರಲ್ ಫ್ಯಾಟ್ ಅನ್ನುವಂಥದ್ದು ಮೆಟಬಾಲಿಕಲಿ ಆಕ್ಟಿವ್ ಅಂತ ಹೇಳ್ತೀವಿ. ಇದು ಕರೆಕ್ಟ್ ಆಗಿ ಕ್ಯಾಲರಿ ಕಂಟ್ರೋಲ್, ನಾವು ತಿಂದಿರುವಂತಹ ಆಹಾರದಲ್ಲಿ ಕಂಟ್ರೋಲ್ ಇಟ್ಕೊಂಡು ಸರಿಯಾಗಿ ಮಾಡರೇಟ್ ಕನ್ಸಿಸ್ಟೆಂಟ್ ಎಕ್ಸಸೈಸ್ಗೆ ಅದು ಕರಗ್ತಾ ಬರುತ್ತೆ. ಅಂದ್ರೆ ಇದು ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾವು ಅಡ್ಗೆ ಮಾಡ್ಬೇಕಾದ್ರೆ ಸಣ್ಣ ಬೆಂಕಿಯಲ್ಲಿ ಕಂಟಿನ್ಯೂಸ್ ಆಗಿ ಅಡ್ಗೆ ಮಾಡ್ದಂಗೆ, ಲೋ ಫ್ಲೇಮ್ ಅಲ್ಲಿ ಜಾಸ್ತಿ ಹೊತ್ತು ಅಡ್ಗೆ ಮಾಡ್ದ ಅವಾಗ ಆ ಮಸಾಲ ಎಲ್ಲ ಆ ಆಹಾರಕ್ಕೆ ಹೋಗುತ್ತೆ, ನಮ್ಗೆ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ, ರುಚಿಯಾಗಿರುತ್ತೆ. ಅದೇ ಕೆಲವೊಂದು ಆಹಾರ ಪದಾರ್ಥವನ್ನ ನಾವು ಫಾಸ್ಟ್ ಆಗಿ ಹೆಚ್ಚು ಬೆಂಕಿಯಲ್ಲಿ ಉರಿಸ್ಬೇಕಾಗತ್ತೆ. ತಂದೂರ್ ಮಾಡೋದು ಅಥವಾ ಸಡನ್ ಆಗಿ ಹೆಚ್ಚು ಬೆಂಕಿಯಲ್ಲಿ ಉರಿಸಂಗೆ, ಅಂದ್ರೆ ಅದು ಹೈ ಇಂಟೆನ್ಸಿಟಿ ಎಕ್ಸಸೈಸ್. ಈ ವಾಕಿಂಗ್ ಅನ್ನುವಂಥದ್ದು ಮಾಡರೇಟ್ ಇಂಟೆನ್ಸಿಟಿ ಅಂತ. ಅಂದ್ರೆ ನಮ್ಮ ಉಸಿರಾಟ ಸ್ವಲ್ಪ ಫಾಸ್ಟ್ ಆಗಬೇಕು, ಹೃದಯದ ಬಡಿತ ಸ್ವಲ್ಪ ಫಾಸ್ಟ್ ಆಗಬೇಕು, ತುಂಬಾ ಫಾಸ್ಟ್ ಅಲ್ಲ, ತುಂಬಾ ಉಸಿರಾಟ ಕಷ್ಟ ಆಗಬಾರ್ದು ಅಂತ. ಇದಕ್ಕೆ ಸಿಂಪಲ್ ಟಾಕ್ ಟೆಸ್ಟ್ ಅಂತ ಹೇಳ್ತೀವಿ. ನಾವು ನಡಿಬೇಕಾದ್ರೆ ಮಾತಾಡ್ಲಿಕ್ಕೆ ಒಂದು ವಾಕ್ಯ ಸುಲಭವಾಗಿ ಒಂದು 5ರಿಂದ 6 ಶಬ್ದ ಇರುವಂತಹ ವಾಕ್ಯವನ್ನ ಮಾತಾಡ್ಲಿಕ್ಕೆ ಆಗ್ಬಾರ್ದು. ಒಂದ್ 2-3 ಶಬ್ದ ಹೇಳಿದ ತಕ್ಷಣ ನಮ್ಗೆ ಸ್ವಲ್ಪ ಉಸಿರು ಕಟ್ಟಬೇಕು ಅಂತ. ಅವಾಗ ನಾವು ಸರಿಯಾದ ಸ್ಪೀಡಲ್ಲಿ ನಡೀತಾ ಇದೀವಿ. ಈ ರೀತಿ ಸ್ಪೀಡಲ್ಲಿ ನಡೆದ್ರೆ ನಮ್ಗೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲಕರ ಅಂತ. ಆರಾಮಾಗಿ ನಾನು ಫೋನಲ್ಲಿ ನಿಧಾನ ಮಾತಾಡ್ಕೊಂಡು ಹೋದ್ರೆ ಉಪಯೋಗ ಆಗೋದಿಲ್ಲ. ಈ ತಪ್ಪು ಬಹಳಷ್ಟು ಜನ ಮಾಡ್ತಿರ್ತಾರೆ. ಸೊ ನಾವು ನಡಿಬೇಕಾದ್ರೆ ವಾಕಿಂಗ್ ಸ್ಪೀಡ್ ಕರೆಕ್ಟ್ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಕನ್ಸಿಸ್ಟೆಂಟ್ ಆಗಿ ನಡಿಬೇಕು. ಫ್ಯಾಟ್ ಆಕ್ಸಿಡೇಷನ್ ಆಗ್ಬೇಕು ಅಂತಂದ್ರೆ ಒಂದಿನ ನಡೆಯೋದು, 1-2 ದಿನ ನಡೆದ್ಬಿಟ್ಟು ಆಮೇಲೆ 1-4 ದಿನ ಮಧ್ಯ ಗ್ಯಾಪ್ ತಗೊಳ್ಳೋದು, ಈ ರೀತಿ ಮಾಡಿದ್ರೆ ಅನುಕೂಲ ಆಗೋದಿಲ್ಲ. ಪ್ರತಿದಿನ ಸರಿಯಾದ ಸಮಯದಲ್ಲಿ ಒಂದು ಫಿಕ್ಸ್, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದೇ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ನಡೆದ್ರೆ, ಸರಿಯಾದ ರೀತಿಯಲ್ಲಿ ನಮ್ಗೆ ಉಸಿರು ಸ್ವಲ್ಪ ಫಾಸ್ಟ್ ಆಗಿ, ಹೃದಯದ ಬಡಿತ ಸ್ವಲ್ಪ ಫಾಸ್ಟ್ ಆದ್ರೆ ಅನುಕೂಲ ಆಗುತ್ತೆ. ಉಸಿರಾಡೋದು ನಾವು ತುಂಬಾ ಮೆಟ್ಲು ಹತ್ತಿದಾಗ ನಮ್ಗೆ ಹೇಗೆ ಏದುಸಿರು ಬರುತ್ತೋ ಅಷ್ಟು ಉಸಿರಾಟ ತೊಂದರೆ ಆಗ್ಬಾರ್ದು. ಸ್ವಲ್ಪ ಒಂದು 10 ನಿಮಿಷ ನಡೆದ ನಂತರ ನನಗೆ ಬೆವರು ಬರಬೇಕು, ಅವಾಗ ನಾನು ನಡೀತಾ ಇರುವಂತಹ ಸ್ಪೀಡ್ ಕರೆಕ್ಟ್ ಆಗಿದೆ ಅಂತ. ಸೊ ಈ ರೀತಿ ಕರೆಕ್ಟ್ ಆಗಿ ಮಾಡಿದ್ರೆ ಫ್ಯಾಟ್ ಆಕ್ಸಿಡೇಷನ್ ಇಂಪ್ರೂವ್ ಆಗುತ್ತೆ. ಅವಾಗ 35ರ ನಂತರ ಇರುವಂತಹ ವಯಸ್ಸಿನಲ್ಲೂ ಕೂಡ ಫ್ಯಾಟ್ ಆಕ್ಸಿಡೇಷನ್ ಆಗಿ ಹೊಟ್ಟೆ ಬೊಜ್ಜು ಕರಗುತ್ತೆ. ಎರಡನೇ ಮೆಕ್ಯಾನಿಸಮ್ ಇನ್ಸುಲಿನ್ ಸೆನ್ಸಿಟಿವಿಟಿ. ನೀವ್ ಅನ್ಕೋಬಹುದು, ಏನ್ ಡಾಕ್ಟ್ರೆ ನಮ್ಗೆ ವಯಸ್ಸಾಗ್ತಾ ಇದ್ದಾಗೆ ನಮ್ಗೆ ಫಾಸ್ಟ್ ಆಗಿ ನಡೆಯಕ್ಕೆ ಹೇಗಾಗುತ್ತೆ, ಸುಲಭವಾಗಿ ಏನಾದ್ರೂ ಉಪಾಯ ಹೇಳಿ ಅಂತ. ಒಂದು ಸುಲಭ ಗುಟ್ಟನ್ನ ಹೇಳ್ತೀನಿ, ಹೆಚ್ಚಿನವರು ಸುಲಭವಾಗಿ ಇದನ್ನ ಫಾಲೋ ಮಾಡಬಹುದು. ಇನ್ಸುಲಿನ್ ಅನ್ನುವಂಥದ್ದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇನ್ಸುಲಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್, ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಉತ್ಪತ್ತಿ ಮಾಡುತ್ತೆ. ಇದು ಸ್ಟೋರೇಜ್ ಹಾರ್ಮೋನ್ ಅಂತ ಹೇಳ್ತೀವಿ. ಇನ್ಸುಲಿನ್ ಲೆವೆಲ್ ಹೆಚ್ಚಿದ್ದಾಗ ನಮ್ಮ ದೇಹದಲ್ಲಿ ಹೆಚ್ಚು ಬಾಡಿ ಫ್ಯಾಟ್ ಸ್ಟೋರ್ ಆಗುತ್ತೆ, ಇನ್ಸುಲಿನ್ ಕಡಿಮೆ ಇದ್ದಾಗ ಬಾಡಿ ಫ್ಯಾಟ್ ರಿಲೀಸ್ ಆಗುತ್ತೆ. ಇದು ಸುಲಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಊಟ ಮಾಡಿದ ತಕ್ಷಣ, ಆಹಾರ ತಗೊಂಡ ತಕ್ಷಣ ಇನ್ಸುಲಿನ್ ಸಡನ್ ಆಗಿ ಹೆಚ್ಚಾಗುತ್ತೆ. ಅವಾಗ ನಾವು ಸ್ವಲ್ಪ ಓಡಾಡೋದ್ರಿಂದ ನಮ್ಮ ಮಾಂಸಖಂಡಗಳು ಆ ಶುಗರ್ ಅನ್ನ ಉಪಯೋಗಿಸ್ಕೊಳ್ಳುತ್ತೆ, ಅದು ಫ್ಯಾಟ್ ಸ್ಟೋರೇಜ್ ಆಗೋದಿಲ್ಲ. ನಾವು ಊಟ ಮಾಡ್ಬೇಕಾದ್ರೆ, ಈಗ ಉದಾಹರಣೆಗೆ ರಾತ್ರಿ ನಾವು 8 ಗಂಟೆಗೆ ಊಟ ಮಾಡ್ತೀವಿ, 8ರಿಂದ 11 ಗಂಟೆ ತನಕ ಟಿವಿ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಆ ಸಮಯದಲ್ಲಿ ಇನ್ಸುಲಿನ್ ಹೆಚ್ಚಿರುತ್ತೆ. ನಾವು ಓಡಾಡ್ಲಿಲ್ಲ ಅಂದ ತಕ್ಷಣ ಹೊಟ್ಟೆ ಬೊಜ್ಜಾಗಿ ಆ ಶುಗರ್ ಕನ್ವರ್ಟ್ ಆಗ್ಬಿಡುತ್ತೆ, ಅದು ಸ್ಟೋರ್ ಆಗ್ಬಿಡುತ್ತೆ, ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದ್ರೆ ಸುಲಭವಾಗಿ ನಾವು ಊಟ ಆದ ತಕ್ಷಣ ಒಂದು 15 ನಿಮಿಷ ಆರಾಮಾಗಿ ಓಡಾಡೋದ್ರಿಂದ, ತುಂಬಾ ಫಾಸ್ಟ್ ನಡಿಬೇಕು ಅಂತಿಲ್ಲ, ಒಂದು 15 ನಿಮಿಷ ನಡೆಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಆ ಗ್ಲೂಕೋಸ್, ಇನ್ಸುಲಿನ್ ಸ್ಪೈಕ್ ಆಗಿರೋದು ಗ್ಲೂಕೋಸ್ ಮಾಂಸಖಂಡ ಉಪಯೋಗ ಮಾಡ್ಕೊಳ್ಳುತ್ತೆ, ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹೊಟ್ಟೆ ಉಬ್ಬರ ಬರುವಂತದ್ದು ಕಡಿಮೆ ಆಗುತ್ತೆ, ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ದೇಹ ತೂಕ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಊಟ ಆದ ತಕ್ಷಣ ಒಂದು 15 ನಿಮಿಷ ನಡೆಯುವಂತ ಅಭ್ಯಾಸವನ್ನ ಎಲ್ಲರೂ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಈ ಇನ್ಸುಲಿನ್ ಪೀಕ್ ಆಗುವಂತದ್ದನ್ನ, ಪದೇ ಪದೇ ಇನ್ಸುಲಿನ್ ಹೆಚ್ಚಾಗೋದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅವಾಗ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ಸುಲಿನ್ ಅನ್ನುವಂಥದ್ದು ಒಂದು ಸ್ಪಂಜ್ ಇದ್ದಾಗೆ, ಅದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ ಆ ಶುಗರ್ ಅನ್ನೆಲ್ಲ ಕರೆಕ್ಟ್ ಆಗಿ ಹೀರ್ಕೊಂಡು ನಮ್ಮ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡು ಮಾಡದೇ ಇರೋ ರೀತಿಯಲ್ಲಿ ನಾವು ಅದನ್ನ, ನಮ್ಮ ಹಾರ್ಮೋನ್ಗಳನ್ನ ನಮ್ಗೆ ಉಪಯೋಗಕ್ಕೆ ಹೇಗ್ ಬೇಕೋ ಅದನ್ನ ಉಪಯೋಗಿಸ್ಕೊಳ್ಳುವಂಥದ್ದನ್ನ ನಾವು ಕಲ್ತ್ಕೋಬೇಕು. ಸೊ ಇನ್ಸುಲಿನ್ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ ಊಟ ಆದ ನಂತರ ಒಂದು 10-15 ನಿಮಿಷ ಪ್ರತಿದಿನ ನಡೆಯೋದ್ರಿಂದ ಅನುಕೂಲ ಆಗುತ್ತೆ. ಆದ್ರೆ ನಾವು ಹೆಚ್ಚಿನವ್ರು ಏನ್ ಮಾಡ್ತೀವಿ, ರಾತ್ರಿ ಹೆವಿ ಊಟ ಮಾಡ್ತೀವಿ, ರಾತ್ರಿ ಹೊತ್ತು ಊಟ ಆದ ತಕ್ಷಣ ಮಲ್ಕೊಂಡ್ಬಿಡ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಈ ರೀತಿ ಮಾಡೋದ್ರ ಬದಲು ಒಂದು 15 ನಿಮಿಷ ಊಟ ಆದ ತಕ್ಷಣ, ಮಧ್ಯಾಹ್ನ, ಸಂಜೆ, ರಾತ್ರಿ ಆಹಾರ ತಗೊಂಡ ತಕ್ಷಣ ಒಂದು ಸ್ವಲ್ಪ ಮೂವ್ಮೆಂಟ್ ಮಾಡುವಂತ ಅಭ್ಯಾಸ ಇದ್ರೆ ಬಹಳ ಒಳ್ಳೇದು. ಮೂರನೇ ಮತ್ತು ಕೊನೆಯ ಮೆಕ್ಯಾನಿಸಮ್ ಕಾರ್ಟಿಸಾಲ್ ರಿಡಕ್ಷನ್. ಕಾರ್ಟಿಸಾಲ್ ಅನ್ನುವಂಥದ್ದು ಸ್ಟ್ರೆಸ್ ಹಾರ್ಮೋನ್. ಇದು ನಮ್ಮ ದೇಹದಲ್ಲಿ ಸರ್ವೈವಲ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ಕಾರ್ಟಿಸಾಲ್, ಒತ್ತಡ ಹೆಚ್ಚಿದೆ, ಮಾನಸಿಕ ಒತ್ತಡ ಹೆಚ್ಚಿದೆ ಅಥವಾ ಏನಾದ್ರು ಡೇಂಜರ್ ಇದೆ ಅಂತ ಸಿಗ್ನಲ್ ಬಂದ ತಕ್ಷಣ ನಮ್ಮ ದೇಹ ಹೊಟ್ಟೆ ಬೊಜ್ಜನ್ನ ಸ್ಟೋರ್ ಮಾಡ್ಲಿಕ್ಕೆ, ಅಂದ್ರೆ ಅದನ್ನ ಶೇಖರಣೆ ಮಾಡಿಡ್ಲಿಕ್ಕೆ ನೋಡ್ತಾ ಹೋಗುತ್ತೆ. ಅದು ಕಾರ್ಟಿಸಾಲ್ ಇಂದ ಆಗುತ್ತೆ. ಸೊ ನಮ್ಮೆಲ್ಲರಿಗೂ ಈಗಿನ ಕಾಲದಲ್ಲಿ ಒತ್ತಡ ಹೆಚ್ಚಿದ್ದೇ ಇದೆ. ಮನೆಯಲ್ಲಿ ಒತ್ತಡ,
ಮನೆಯ ಕೌಟುಂಬಿಕ ಒತ್ತಡ ಇರುತ್ತೆ. 30-35 ವರ್ಷ ಆದ್ಮೇಲೆ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಶಾಲೆ ಕಳಿಸ್ಬೇಕು, ಮಕ್ಕಳು ದೊಡ್ಡ ಆದ್ಮೇಲೆ ಅವ್ರು ಮದ್ವೆ ಮಾಡ್ಬೇಕು, ಬೇರೆ ಏನೋ ಗಳಿಸ್ಬೇಕು. ಈಗ ಕರೆಕ್ಟ್ ಆಗಿ ನನ್ಗೆ ಎಷ್ಟು ಕರೆಕ್ಟ್ ಆಗಿ ಫೈನಾನ್ಷಿಯಲ್ ಸ್ಟ್ರೆಸ್ ಇರುತ್ತೆ ಕೆಲವೊಬ್ಬರಿಗೆ ಬೇರೆ ಬೇರೆ ಏನೇನೋ ತೊಂದರೆಗಳಿರುತ್ತೆ. ಆಫೀಸಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ಒತ್ತಡ ಹೆಚ್ಚಾಗ್ತಾ ಇದ್ದಾಗೆ ನಮ್ಮ ಕಾರ್ಟಿಸಾಲ್ ಹೆಚ್ಚಾಗುತ್ತೆ, ನಮ್ಮ ಹೊಟ್ಟೆ ಬೊಜ್ಜು ಅದ್ರ ಜೊತೆಗೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ಲಿ ಆಗದೆ ಇರ್ಲಿ, ನಾವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಅನ್ನೋಂತ ಬ್ಯಾಂಕ್ ಬೆಳೀತಾ ಹೋಗುತ್ತೆ. ಅದ್ ಆಗ್ಬಾರ್ದು ಅಂತಂದ್ರೆ ನಮ್ಮ ಕಾರ್ಟಿಸಾಲ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸುಲಭವಾಗಿ ಕಾರ್ಟಿಸಾಲ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ವಾಕಿಂಗ್ ಬಹಳ ಸಹಾಯಕ. ಯಾಕಂದ್ರೆ ನಾವು ಫ್ರೀಯಾಗಿ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋದ್ರಿಂದ, ಸಾಯಂಕಾಲ ಹೊತ್ತು ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಮೆದುಳಿಗೆ ಸಿಗ್ನಲ್ ಕೊಡುತ್ತೆ, ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನ್ಗೇನು ತೊಂದರೆ ಆಗಿಲ್ಲ ಅನ್ನುವಂತಹ ಸಿಗ್ನಲ್ ಅನ್ನು ಕೊಟ್ಟಾಗ ಕಾರ್ಟಿಸಾಲ್ ತಾನಾಗೆ ಕಡಿಮೆ ಆಗುತ್ತೆ. ನಾವು ಹೊರಗಡೆ ಹೋಗಿ ವಾತಾವರಣದಲ್ಲಿ ಖುಷಿಯಾಗಿ ಬೇರೆಯವ್ರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ಓಡಾಡ್ಕೊಂಡು ಹೋಗಿ ಬರೋದ್ರಿಂದ ಕಾರ್ಟಿಸಾಲ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಿದ್ದೆ ಕೂಡ ಸರಿಯಾಗಿ ಮಾಡೋದು ಬಹಳ ಮುಖ್ಯ. ನಿದ್ದೆ ಕರೆಕ್ಟ್ ಆಗಿ ಮಾಡಿದಾಗ ನಮ್ಮ ಹಂಗರ್ ಹಾರ್ಮೋನ್ಸ್, ಹಶುವಾಗುವಂತ ಹಾರ್ಮೋನ್ಗಳು ಕಂಟ್ರೋಲ್ ಇರುತ್ತೆ. ರಾತ್ರಿ ಲೇಟಾಗಿ ಹಶುವಾಗೋದು, ಮಾರನೇ ದಿನ ತುಂಬಾ ತಿನ್ನುವಂತಹದ್ದು ಇದು ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಮ್ಮ ಸ್ಟ್ರೆಸ್, ಒತ್ತಡವನ್ನ ಕರೆಕ್ಟ್ ಆಗಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಸೆರೋಟೋನಿನ್ ಹೆಚ್ಚಾಗುತ್ತೆ. ಅವಾಗ ನಮ್ಗೆ ಖುಷಿ ಆಗುತ್ತೆ. ವಾಕಿಂಗ್ ನಮ್ಗೋಸ್ಕರ ಕೆಲಸ ಮಾಡುತ್ತೆ. ಸೊ ವಾಕಿಂಗ್ ಅನ್ನುವಂಥದ್ದು ಒಂದು ಸ್ಮಾರ್ಟ್ ಎಕ್ಸಸೈಸ್. ಸರಿಯಾದ ರೀತಿಯಲ್ಲಿ ಹಾರ್ಮೋನ್ಗಳನ್ನ ಕಂಟ್ರೋಲ್ ಮಾಡುತ್ತೆ, ಮೆಟಬಾಲಿಸಮ್ನ ಸರಿಯಾಗಿಡುತ್ತೆ. ಕರೆಕ್ಟ್ ಆಗಿ ಇದರ ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ 35 ವರ್ಷದ ನಂತರ ನಾವು ಹೇಗೆ ವಾಕಿಂಗ್ ಮಾಡಬೇಕು, ಪ್ರತಿದಿನತೆ ಯಾಕೆ ವಾಕಿಂಗ್ ಮಾಡಬೇಕು ಅನ್ನೋದು ನಮ್ಗೆ ಕರೆಕ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ 35 ವರ್ಷದ ನಂತರ ನಮಗೆ ಉಪಯೋಗ ಹೆಚ್ಚಾಗಬೇಕು ಅಂದ್ರೆ ನಾವು ಹೇಗೆ ವಾಕಿಂಗ್ ಮಾಡಬೇಕು, ಏನೇನ್ ಮಾಡಬಾರ್ದು ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಕೆಲವೊಬ್ರು ಜೋಶಲ್ಲಿ ನಾನು ವಾಕಿಂಗ್ ಮಾಡಬೇಕು ಅಂತ ಈ ವಿಡಿಯೋ ನೋಡ್ಕೊಂಡು ಪ್ರತಿದಿನ ಬೆಳಗ್ಗೆ ಫಾಸ್ಟ್ ಆಗಿ ನಡೆಯಕ್ಕೆ ಹೋಗ್ಬಿಡ್ತಾರೆ. ಒಂದೇ ಸಲ ಸ್ಪೀಡನ್ನ ಜಾಸ್ತಿ ಮಾಡೋದು ಒಳ್ಳೇದಲ್ಲ. ಹಾಗೆ ಮಾಡಿದ ತಕ್ಷಣ ನನಗೆ ಸುಸ್ತಾಗುತ್ತೆ, ಒಂದು 3-4 ದಿನ ಮಾಡಿದ ತಕ್ಷಣ ನನ್ನ ಹತ್ರ ಆಗಲ್ಲ ಅಂತ ಅನ್ಸ್ಬಿಡುತ್ತೆ, ಸ್ಟಾಪ್ ಮಾಡ್ಬಿಡ್ತಾರೆ. ನಿಧಾನವಾಗಿ ವಯಸ್ಸಾದ ನಂತರ ಆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಕ್ಕೆ ಸ್ಪೀಡನ್ನು ನಿಧಾನವಾಗಿ ಬಿಲ್ಡ್ ಮಾಡಬೇಕು. ಒಂದು ವಾಕಿಂಗ್ ಸೆಷನ್ ಅಲ್ಲೂ ಅಷ್ಟೇ. ಅಂದ್ರೆ ಪ್ರತಿದಿನ ನನಗೆ ಎಷ್ಟೊತ್ತಿಗೆ ನಡೆಯಕ್ಕಾಗುತ್ತೆ ಆ ಸಮಯದಲ್ಲಿ ಮಾಡುವಂಥದ್ದು ಒಳ್ಳೇದು. ಅಂದ್ರೆ ವಾರದಲ್ಲಿ 6 ದಿನ ಆದ್ರೂ ನನಗೆ ಬೆಳಿಗ್ಗೆ ಮಾಡಕ್ ಅನುಕೂಲ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಕರೆಕ್ಟ್ ಆಗಿ ಒಂದು 3/4 ಗಂಟೆ ವಾಕಿಂಗ್ ಮಾಡಬೇಕು. 5 ನಿಮಿಷ ನಿಧಾನ ಸ್ಪೀಡಲ್ಲಿ ಶುರು ಮಾಡೋದು, ಒಂದು ಅರ್ಧ ಗಂಟೆ ಸ್ಪೀಡ್ ಹೆಚ್ಚು ಮಾಡೋದು, ಮಧ್ಯದಲ್ಲಿ ಬೇಕಾದ್ರೆ ಸುಸ್ತಾದ್ರೆ ಸ್ವಲ್ಪ ಸ್ಲೋ ಮಾಡೋದು, ಮತ್ತೆ ಸ್ಪೀಡ್ ಮಾಡೋದು ಮಾಡ್ಬೋದು. ನಂತರ 5 ನಿಮಿಷ ಕೊನೆಯಲ್ಲಿ ರಿಲ್ಯಾಕ್ಸ್ ಆಗಿ 45 ನಿಮಿಷ ಅಥವಾ 1 ಗಂಟೆಯ ವಾಕಿಂಗ್ ಸೆಷನ್ ಅನ್ನ ನಾವು ಮುಗಿಸ್ಬೋದು. ಅದೇ ರೀತಿ ಊಟ ಆದ ನಂತರ, ಪ್ರತಿ ಸಲ ಊಟ ಆದ ನಂತರ ಒಂದು 15 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಆ ಸಮಯದಲ್ಲೂ ವಾಕಿಂಗ್ ಮಾಡೋದನ್ನ ಮಾಡುವಂತ ಪ್ರಾಕ್ಟೀಸ್ ಅನ್ನ ನಾವು ಇಟ್ಕೋಬೇಕು. ಸೊ ಜೋಶಲ್ಲಿ ಸ್ಟಾರ್ಟ್ ಮಾಡೋದಲ್ಲ, ಹೋಶಲ್ಲಿ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಕರೆಕ್ಟ್ ಆಗಿ ನಾವು ಅದನ್ನ ತಿಳ್ಕೊಂಡು ಮಾಡ್ಕೊಂಡಾಗ ನಮ್ಗೆ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನಷ್ಟು ಜನ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಿರ್ತಾರೆ. ನಾನು ಇವತ್ತು ವಾಕಿಂಗ್ ಮಾಡ್ಕೊಂಡು ಬಂದೆ ಅಂತ ಹೇಳ್ಕೊಂಡು ನಾನು ಹೆಚ್ಚು ಸ್ವೀಟ್ ಅನ್ನ ತಿನ್ಬೋದು, ಹೆಚ್ಚು ಆಹಾರ ತಗೋಬಹುದು ಅಂತ ಅನ್ಕೊಂತಿರ್ತಾರೆ. ಮೊನ್ನೆ ಒಬ್ರು ನನ್ನ ಹತ್ರ ಬಂದಿದ್ರು. ಅವರು 15-20 ಜನ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋಗಾದ ನಂತರ ಒಂದ್ ಕಡೆ ಹೋಟೆಲಿಗೆ ಹೋಗಿ ಎಲ್ಲರೂ ಕೂತ್ಕೊಂಡು ಒಂದು ಮಸಾಲೆ ದೋಸೆ ತಿಂದು, ಒಂದು ಟೀ ಅಥವಾ ಕಾಫಿ ಕುಡಿದು ನಂತರ ಮನೆಗೆ ಹೋಗಿ ಮತ್ತೆ ತಿಂಡಿ ತಿಂತಾರೆ. ಹಾಗೆ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಹೊಟ್ಟೆ ಬೊಜ್ಜು ಇನ್ನಷ್ಟು ಹೆಚ್ಚಾಗುತ್ತೆ. ವಾಕಿಂಗ್ 1 ತಾಸು ಮಾಡಿದ್ರು ವೇಸ್ಟ್ ಆಗ್ಬಿಡುತ್ತೆ. ಸೊ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡಿದ ನಂತರ ಹೆಚ್ಚು ಕಾಂಪನ್ಸೇಟರಿ ಈಟಿಂಗ್, ನಾನಿವತ್ತು ವ್ಯಾಯಾಮ ಮಾಡಿದೆ ಅಂತ ಹೆಚ್ಚು ತಿನ್ಬಹುದು ಅನ್ನುವಂತಹ ಆ ತಿಳುವಳಿಕೆ ತಪ್ಪು. ಅದ್ರ ಜೊತೆಗೆ ಕರೆಕ್ಟ್ ಆಗಿ ಸಮತೋಲನದ ಆಹಾರವನ್ನ ತಗೋಬೇಕು. ಸರಿಯಾಗಿ ಪ್ರೋಟೀನ್ ಮತ್ತು ನಾರಿನಂಶ ಹೆಚ್ಚಿರುವಂತ ಆಹಾರವನ್ನ ತಗೋಬೇಕು. ಸರಿಯಾಗಿ ನೀರನ್ನ ಕುಡಿಬೇಕು. ಇಡೀ ದಿನ ಕೆಲಸ ನಾವು ಕರೆಕ್ಟ್ ಆಗಿ ಆಕ್ಟಿವ್ ಆಗಿದ್ದು ಕೆಲಸ ಮಾಡಿದ್ರೆ ಮನೆ ಕೆಲಸಗಳು ಮಾಡ್ಬೋದು, ಮಕ್ಕಳ ಜೊತೆ ಆಟ ಆಡ್ಬೋದು, ಫಿಸಿಕಲಿ 1 ತಾಸಿಗೆ ಒಂದ್ಸಲ ಎದ್ದು ನಿಂತು ಓಡಾಡುವಂತಹ ಅಭ್ಯಾಸ ಇಟ್ಕೋಬಹುದು. ಇದನ್ನೆಲ್ಲದನ್ನು ಕರೆಕ್ಟ್ ಆಗಿ ವಾಕಿಂಗ್ ಜೊತೆ ಸೇರಿಸಿದಾಗ ಮಾತ್ರ ಆ ವಾಕಿಂಗ್ ಅನ್ನುವಂಥದ್ದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಸೊ ಸರಿಯಾದ ಆಹಾರ, ವಿಹಾರ, ಆಚಾರ, ವಿಚಾರ ಎಲ್ಲದೂ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇದು ಗೊತ್ತು. ಆದ್ರೆ ವಾಕಿಂಗಿಗೆ ಹೇಗೆ ಅನ್ನೋದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ವಾಕಿಂಗ್ ನಮ್ಗೆ ದಿನಾ ಕರೆಕ್ಟ್ ಆಗಿ ಉಪಯೋಗ ಆಗ್ಬೇಕು ಅಂತಂದ್ರೆ ಸರಿಯಾದ ಶೆಡ್ಯೂಲ್, ಒಂದು ಫಿಕ್ಸ್ಡ್ ಟೈಮ್ ಅನ್ನು ಇಟ್ಕೋಬೇಕು. ಸರಿಯಾದ ಭಂಗಿಯಲ್ಲಿ ನಡಿಬೇಕು. ಕರೆಕ್ಟ್ ಆಗಿ ವಾಕಿಂಗ್ ಶೂಸ್ ಅನ್ನ ಹಾಕೊಂಡು ನಡಿಬೇಕು. ಸೊ ವಾಕಿಂಗ್ ಅಲ್ಲಿ ನಾವು ಏನೇನ್ ತಪ್ಪುಗಳನ್ನು ಮಾಡ್ತೀವಿ ಅಂತ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀವಿ, ಅದನ್ನ ನೀವು ನೋಡ್ಬೋದು. ವಾಕಿಂಗ್ ಮಾಡ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಮಾಡ್ಬೋದು. ಬ್ಯಾಕ್ವರ್ಡ್ ವಾಕಿಂಗ್, ಹಿಂದ್ಗಡೆ ಮಾಡೋದ್ರಿಂದ ಹಲವಾರು ಉಪಯೋಗ ಆಗುತ್ತೆ. ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ವಾಕಿಂಗ್ ಮಾಡ್ಬೇಕಾದ್ರೆ ಹಲವಾರು ಜನ ಮಿಸ್ಟೇಕ್ ಗಳನ್ನು ಮಾಡೋದ್ರ ಜೊತೆಗೆ ಎಷ್ಟು ಹೆಜ್ಜೆ ನಡಿಬೇಕು, 10,000 ಹೆಜ್ಜೆ ನಡಿಲೇಬೇಕಾ? ಖಂಡಿತ ಇಲ್ಲ. ನಿಮಗೆ ನಿಧಾನವಾಗಿ ನೀವು ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೊತಾ ಹೋಗೋದು ಹೇಗೆ, ಎಷ್ಟು ಹೆಜ್ಜೆ ವಾಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮಗೆ ಸಮಗ್ರವಾಗಿ ಈ ವಾಕಿಂಗ್ ಬಗ್ಗೆ ಹೇಗೆ ಅದು ಔಷಧಿಯಾಗಿ ನಮ್ಮ ಆರೋಗ್ಯಕ್ಕೋಸ್ಕರ ಉಪಯೋಗಿಸ್ಕೋಬಹುದು ಅಂತ ನಿಮ್ಗೆ ಡೀಟೇಲ್ಡ್ ಆಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಆಹಾರ,
ಸರಿಯಾದ ಜೀವನ ಶೈಲಿ ಅಷ್ಟೇ ಮುಖ್ಯ. ಖುಷಿಯಿಂದ ಇರೋದು, ಸರಿಯಾಗಿ ನಿದ್ದೆ ಮಾಡ್ಕೊಳ್ಳೋದನ್ನ ನಾವು ಯಾರು ಮರಿಬಾರ್ದು. ಆಹಾರದಲ್ಲಿ ಸಮತೋಲನ ಇಟ್ಕೊಳ್ಳೋದನ್ನ ಮರಿಬಾರ್ದು. ಇದೇ ರೀತಿಯಾದಂಥ ಹೆಲ್ತ್ ಟಿಪ್ಸ್ ಅನ್ನ ನಿಮಗೆ ಫ್ರೀ ಆಗಿ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಇನ್ನು ನೀವು ತಗೋತಾ ಇಲ್ಲ, ನನ್ನ ವಾಟ್ಸ್ಆಪ್ ಗುಂಪನ್ನ ನೀವಿನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ನಾನು ವಾಟ್ಸ್ಆಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಪ್ರತಿದಿನ ಫ್ರೀ ಆಗಿ ನಾನು ನಿಮ್ಗೊಂದು ಹೆಲ್ತ್ ಟಿಪ್ ಅನ್ನ ಕೊಡ್ತಾ ಇದ್ದೀನಿ, ನೀವು ಅದನ್ನ ಸೇರ್ಕೋಬಹುದು. ಇದೇ ರೀತಿ ಒಳ್ಳೆ ಜೀವನ ಶೈಲಿಯನ್ನು ಹೇಗೆ ರೂಢಿಸಬೇಕು, ವಾಕಿಂಗ್ ಅನ್ನು ಹೇಗೆ ಮಾಡಬೇಕು, ಯಾವುದೇ ಜಿಮ್ ಇಲ್ಲದೆ 30 ವರ್ಷದ ನಂತರನೂ ಕೂಡ ಏನೋ ತೊಂದರೆ ಆಗದೇ ಇರೋ ರೀತಿಲಿ ಸತತವಾಗಿ ಆರಾಮಾಗಿ ಮಾಡ್ಲಿಕ್ಕೆ ಈ ತೂಕ ಕಡಿಮೆ ಮಾಡುವಂತಹ ಪ್ರಕ್ರಿಯೆ ಹೇಗೆ ಮಾಡಬೇಕು, ಒಳ್ಳೆ ಜೀವನ ಶೈಲಿ ಹೇಗೆ ರೂಢಿಸ್ಕೋಬೇಕು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನನ್ನ 21 ದಿನದ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನ ನೀವು ಜಾಯ್ನ್ ಆಗ್ಬೋದು. ಅದನ್ನ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ. ಅಥವಾ ಅದ್ ನೋಡಕ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ವೆಯ್ಟ್ ಲಾಸ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡೈರೆಕ್ಟ್ ಆಗಿ ಆ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಅದನ್ನ ಸೇರ್ಕೊಂಡ್ರೆ ಖಂಡಿತವಾಗಿ ಹಲವಾರು ಜನ, 500 ಜನಕ್ಕಿಂತ ಹೆಚ್ಚು ಜನ ಇದರಿಂದ ನನಗೆ ಉಪಯೋಗ ಆಗಿ ಹಲವಾರು ಮೆಸೇಜಸ್ ಅನ್ನು ಕಳಿಸ್ತಾ ಇರ್ತಾರೆ, ಕಾಲ್ ಮಾಡಿ ತಿಳಿಸ್ತಾ ಇರ್ತಾರೆ. ಸೊ ನೀವೇನೋ ನೋಡಿಲ್ಲ ಅಂದ್ರೆ ಅದನ್ನ ನೀವು ನೋಡ್ಬೋದು. ಇವತ್ತಿನ ವಿಡಿಯೋ ಅರ್ಥ ಆಯ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ 35 ವರ್ಷದ ನಂತರ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಇದನ್ನ ತಿಳಿಸಿ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.